ಗುಡ್ ಈವ್ನಿಂಗ್ ಕರ್ನಾಟಕ, ನಿಮ್ಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ಇದು ಮರಿಯಾನೆಯೊಂದರ ಗೋಳಿನ ಕಥೆ. ತಾಯಿಯಿಂದ ಬೇರ್ಪಟ್ಟಿದ್ದ ಆ ಆನೆ ಮರಿ ಹುಲಿಯ ದಾಳಿಗೆ ಸಿಲುಕಿ ತುತ್ತಾಗಿತ್ತು. ಈಗ ಅದರ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಮೈಮೇಲೆಲ್ಲ ಗಾಯ, ನೋವಿನಿಂದ ಒದ್ದಾಡುತ್ತಿರುವ ಮರಿಯಾನೆ. ಅರಣ್ಯ ಸಿಬ್ಬಂದಿಯಿಂದ ಶುಶ್ರೂಷೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಅರಣ್ಯ ಪ್ರದೇಶದಲ್ಲಿ ಈ ಮರಿಯಾನೆ ತಾಯಿಯಿಂದ ಬೇರ್ಪಟ್ಟಿತು. ಹುಲಿಯ ದಾಳಿಗೆ ತುತ್ತಾಗಿ ಕಳೆದ 1 ತಿಂಗಳಿಂದ ನರಳಾಡುತ್ತಿತ್ತು. ಇದನ್ನು ಕಂಡ ಅರಣ್ಯ ಇಲಾಖೆ ಸಿಬ್ಬಂದಿ ಮರಿಯಾನೆಯನ್ನ ಆನೆ ಶಿಬಿರಕ್ಕೆ ಕರೆತಂದಿದ್ದಾರೆ. ನಿತ್ಯ ಅದಕ್ಕೆ ಚಿಕಿತ್ಸೆ ನೀಡಲಾಗುತ್ತಿದೆ. ಈಗಾಗಲೇ ಬಂದಿರುವಂಥ ಆನೆಗಳಿಗೆ ನಮ್ಮ ವೆಟನರಿ ಡಾಕ್ಟ್ರ್ ಜೊತೆಗೆ ಇಂಟರ್ನೆಟ್ನಲ್ಲಿ ಕೂಡ ಅದಕ್ಕೆ ಯಾವ್ಯಾವುದ ಔಷಧಿ ಮತ್ತು ಅದಕ್ಕೆ ಬೇಕಾದಂತಹ ಇನ್ನೂ ಆಹಾರದಲ್ಲಿ ಬದಲಾವಣೆ ಮಾಡುವಂಥದ್ದು ಕೂಡ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಇವುಗಳನ್ನು 24 ಗಂಟೆ ಟೈಮು ನೋಡ್ಕೊಳ್ಳಿಕ್ಕೆ ಅಂತೇಳಿ ಕೆಲವು ಜನನ ಸಿಬ್ಬಂದಿನ ನೇಮಕ ಮಾಡ್ಕೊಂಡಿದ್ದೀವಿ. ಕಿವಿ, ಬೆನ್ನು ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ತೀವ್ರ ಗಾಯಗಳಾಗಿವೆ. ಇದರಿಂದಾಗಿ ಮೊದಲು ಚಿಕಿತ್ಸೆ ನೀಡಿದ ವೈದ್ಯರು ಬದುಕುವುದೇ ಕಷ್ಟ ಎಂದಿದ್ರು. ಆದರೆ ಅದೃಷ್ಟವಶಾತ್ ಮರಿಯಾನೆ ಈಗ ಚೇತರಿಸಿಕೊಳ್ತಿದೆ, ಚಿಕಿತ್ಸೆಗೆ ಸ್ಪಂದಿಸುತ್ತಿದೆ. ಗಾಯಗಳೆಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಬೆನ್ನು ಭುಜದ ಮೇಲ್ಗಡೆ ಇದ್ದಂಥ ಗಾಯ ನನಗೆ ಗೊತ್ತಿರುವ ಹಾಗೆ ಹುಲಿ ಹೊಡೆದಿರೋ ಗಾಯದ ಥರ ಕಂಡು ಬಂತು. ಅಂದರೆ ಹುಲಿ ಹೊಡೆದು ತುಂಬ ದಿನಗಳಾಗಿತ್ತು. ಪ್ರತಿ ದಿವಸ ಅದನ್ನು ಚಿಕಿತ್ಸೆಗೆ ಕೊಡ್ತಾ ಬಂದಿದ್ದೀವಿ. ಈಗ ಅದು ನನ್ನ ಪ್ರಕಾರ ಸದ್ಯಕ್ಕೆ ಈಗ ಏನೂ ತೊಂದರೆ ಇಲ್ಲ. ಏಕೆಂದರೆ ತೊಂದರೆ ಆಗೋದಿದ್ದರೆ ಅದು ಮೊದಲೇ ಆಗಬೇಕಾಗಿತ್ತು. ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸುತ್ತಿರುವ ಮರಿ ಆನೆ ಬಹುತೇಕ ಚೇತರಿಸಿಕೊಂಡಿದೆ. ಆದರೆ ಗಾಯಗಳು ಇನ್ನೂ ವಾಸಿಯಾಗಿಲ್ಲ. ಹೀಗಾಗಿ ಅರಣ್ಯ ಸಿಬ್ಬಂದಿ ಮುತುವರ್ಜಿ ವಹಿಸಿ ಅದನ್ನು ನೋಡ್ಕೊಳ್ತಿದ್ದಾರೆ. ಚಾಮರಾಜನಗರದಿಂದ ಕ್ಯಾಮರಾ ಪರ್ಸನ್ ಪುಟ್ಟರಾಜ್ ಜೊತೆ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್. ಮಂಗಳೂರಿನ ಪುರಭವನದಲ್ಲಿ ಅಜ್ಜ ಅಜ್ಜಿಯರ ಕ್ಯಾಟ್ ವಾಕ್ ನಡೆಯಿತು. ಈ ವಿಶಿಷ್ಟ ಫ್ಯಾಷನ್ ಶೋನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟ ಹಿರಿಯರು ರ್ಯಾಂಪ್ ವಾಕ್ ಮಾಡಿದ್ರು. ಈ ಕಲರ್ಫುಲ್ ಶೋನ ಒಂದು ಝಲಕ್ ನೋಡ್ತಾ ಗುಡ್ ಈವ್ನಿಂಗ್ ಕರ್ನಾಟಕ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Ladies and gentlemen of all age groups, exhibit